ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನನ್ನ ಸಂಗಡ ಇರುವ ದೇವರು. ಅದಕ್ಕೆ ಆಧಾರವಾಗಿ ಆದಿಕಾಂಡ 35ನೇ ಅಧ್ಯಾಯ 3ನೇ ವಚನ, ನಾನು ಹೋದ ಮಾರ್ಗದಲ್ಲೆಲ್ಲ ನನ್ನ ಸಂಗಡ ಇದ್ದ ದೇವರಿಗೆ ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸುತ್ತೇನೆ ಎಂದು ಹೇಳಿದನು. ನೋಡ್ರಿ, ಇಲ್ಲಿ ಭಕ್ತನಾದಂಥ ಯಾಕೋಬನು ಹೇಳುತ್ತಾ ಇದ್ದಾನೆ, ನಾನು ಹೋದ ಮಾರ್ಗದಲ್ಲೆಲ್ಲ ದೇವರು ನನ್ನ ಸಂಗಡ ಇದ್ದದ್ದರಿಂದ ನನ್ನ ದೇವರಿಗೆ ಯಜ್ಞವೇದಿಯನ್ನು ಕಟ್ಟುತ್ತೇನೆ. ಒಂದು ಸಾರಿ ಯಾಕೋಬನು ತನ್ನ ಮಕ್ಕಳಿಗೂ ಮನೆಯವರೆಲ್ಲರಿಗೆ ಹೇಳಿದ, ಬನ್ನಿ ನಾವು ಬೆತ್ತಲ್ಲಿಗೆ ಹೋಗೋಣ. ಆ ಸ್ಥಳದಲ್ಲಿ ದೇವರು ನನಗೆ ದರ್ಶನ ಕೊಟ್ಟಿದ್ದು, ಆ ಸ್ಥಳದಲ್ಲಿ ದೇವರು ನನಗೆ ಒಂದು ವಾಗ್ದಾನ ಕೊಟ್ಟಿದ್ದು, ಆ ದೇವರಿಗೆ ಅಲ್ಲಿ ಹೋಗಿ ಆರಾಧನೆ ಮಾಡಿ ಬಲಿಪೀಠ ಕಟ್ಟಿ ನಾವು ಕರ್ತನ ನಾಮವನ್ನು ಘನಪಡಿಸೋಣ. ಕಾರಣ ಏನಂದರೆ ದೇವರು ನನ್ನ ಸಂಗಡ ಇದ್ದರು. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಿಮ್ಮೊಂದಿಗೆ ನಡೆದು ಬರ್ತಾರೆ. ಒಂದು ದಿನ 2 ದಿನ ಅಲ್ಲ, 1 ವರ್ಷ 2 ವರ್ಷಗಳ ಅಲ್ಲ, ನಿನ್ನ ಜೀವಮಾನದ ದಿನಗಳೆಲ್ಲ ದೇವರು ನಿಮ್ಮ ಸಂಗಡ ಇರುತ್ತಾರೆ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ದೇವರು ನಿನ್ನ ಸಂಗಡ ಇರುತ್ತಾರೆ. ನೀನು ಹೋಗುವ ಮಾರ್ಗ ನಿನಗೆ ತಿಳಿಯದಿದ್ದರೂ ನಿನ್ನ ಆ ಎಲ್ಲ ಮಾರ್ಗದಲ್ಲಿ ದೇವರು ನಿನ್ನ ಸಂಗಡ ಇರುತ್ತಾರೆ. ಯೆಹೋಶುವನು ಇಸ್ರಾಯೇಲ್ ಜನರನ್ನು ಕರೆದುಕೊಂಡು ಕಾನಾನಿಗೆ ಹೊರಡುವಂಥ ಸಂದರ್ಭದಲ್ಲಿ ಸ್ತೋತ್ರ, ಹೋಗತಕ್ಕ ಮಾರ್ಗ ಅವನಿಗೆ ಗೊತ್ತಿರಲಿಲ್ಲ. ಅನೇಕ ವಿರೋಧಿಗಳಿದ್ದರು, ಅನೇಕ ಹೋರಾಟಗಳಿದ್ದವು. ಅವೆಲ್ಲವುಗಳ ಮಧ್ಯದಲ್ಲಿ ದೇವರು ಯೆಹೋಶುವನ ಸಂಗಡ ಇದ್ದರು. ನಿಮ್ಮ ಹೋರಾಟದ ಜೀವಿತದಲ್ಲಿ ಹೋಗುತ್ತಾ ಇದ್ದೀರಾ, ಸವಾಲಿನ ಮಧ್ಯದಲ್ಲಿ ಹೋಗುತ್ತಾ ಇದ್ದೀರಾ, ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ನಡೆಸುವರು. ನೋಡ್ರಿ, ಮೋಶೆ ಸಹ ಸ್ತೋತ್ರ ಹೇಳುತ್ತಾನೆ. ಏನಂತ ಹೇಳಿದರೆ, ತನ್ನ ಜನರಿಗೆ, ನಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ದೇವರು ನಮ್ಮನ್ನು ಹೊತ್ತುಕೊಂಡು ನಮ್ಮ ಸಂಗಡ ಇದ್ದರಲ್ಲವೇ ಎಂಬುದಾಗಿ ಮೋಶೆ ಹೇಳುತ್ತಾನೆ. ಹೌದು, ಒಂದು ತಂದೆಯ ಹಾಗೆ ನಮ್ಮನ್ನು ಹೊತ್ತುಕೊಂಡು ಸ್ತೋತ್ರ ಸಾಕಿ ಸಲಹುವ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಮರಣದ ಕಣಿವೆಯಲ್ಲಿ ಸಾಗುತ್ತಿರುವೀರಾ, ಕಷ್ಟದ ಹಾದಿಯಲ್ಲಿ ಸಾಗುತ್ತಿರುವೀರಾ, ಸ್ತೋತ್ರ ಹಳ್ಳ ಕೊಳ್ಳಗಳ ಮಾರ್ಗದಲ್ಲಿ ಸಾಗುತ್ತಿರುವಿರಾ, ದೇವರು ನಿಮ್ಮ ಜೊತೆ ಇದ್ದಾರೆ. ದೇವರು ನಿಮ್ಮ ಜೊತೆ ಬರುತ್ತಾರೆ. ದೇವರು ನಿಮ್ಮ ಸಂಗಡ ಇದ್ದಾರೆ. ಏಕೆಂದರೆ ಅವರು ನಿನ್ನನ್ನು ಕೈ ಬಿಟ್ಟು ಅಗಲುವ ದೇವರಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಒಂದು ತಂದೆ ತನ್ನ ಮಕ್ಕಳನ್ನು ಹೊತ್ತುಕೊಳ್ಳುವಂತೆ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಯ ಮರೆಯಲ್ಲಿ ಹುದುಗಿಸಿಕೊಂಡು ಕಾಪಾಡುವಂತೆ ಕರ್ತನು ನಿಮ್ಮನ್ನು ಹೊತ್ತು ಸ್ತೋತ್ರ ನಡೆಸುವರು. ಅದೇ ವಿಧದಲ್ಲಿ ದೇವರು ನಿಮ್ಮ ಸಂಗಡ ಇರುವರು. ಒಂದು ರಾತ್ರಿ ಒಬ್ಬ ಭಕ್ತನಿಗೆ ಒಂದು ಕನಸು ಬಿತ್ತು. ಸಮುದ್ರದ ತೀರವೊಂದರಲ್ಲಿ ಆ ವ್ಯಕ್ತಿ ದೇವರೊಂದಿಗೆ ನಡೆಯುತ್ತಾ ಇದ್ದಾನೆ. ಬದುಕೆಂಬ ಸಾಗರದ ತೀರದುದ್ದಕ್ಕೂ ದೇವರು ಅವನೊಂದಿಗೆ ಇರುತ್ತಾನೆಂಬಂಥ ಒಂದು ವಾಗ್ದಾನದ ಭರವಸೆ ಅವನಿಗಿತ್ತು. ಆ ಭಕ್ತನಿಗೆ ಆ ಕನಸಿನ ಮುಂದುವರಿದ ಭಾಗದಲ್ಲಿ ಜೀವನದ ಪ್ರಮುಖ ಘಟ್ಟದಲ್ಲಿ ಸ್ತೋತ್ರ 2 ಜೊತೆ ಹೆಜ್ಜೆ ಗುರುತು ಯಾವಾಗಲೂ ಅವನು ಕಾಣುತ್ತಾ ಇದ್ದ. ಒಂದು ದೇವರ ಹೆಜ್ಜೆ, ಮತ್ತೊಂದು ಇವನ ಹೆಜ್ಜೆ ಎಂಬುದಾಗಿ ಅವನಿಗೆ ಗೊತ್ತಾಯಿತು. ಅವನ ಆನಂದಕ್ಕೆ ಮಿತಿನೇ ಇಲ್ಲ. ಅವನು ಯಾವಾಗಲೂ ಹೇಳುತ್ತಾ ಇದ್ದ, ದೇವರು ನನ್ನ ಜೊತೆ ಇದ್ದಾರೆ, ನನ್ನ ಸಂಗಡ ಇದ್ದಾರೆ. ಮುಂದೆ ಹಾಗೇ ಪ್ರಯಾಣ ಮಾಡುವ ಕಾರ್ಗತ್ತಲಿನ ಅನುಭವದಲ್ಲಿ ಒಂದು ಹೆಜ್ಜೆ ಕಾಣುತ್ತಾ ಇಲ್ಲ. ಆಗ ಭಕ್ತನು ದೇವರನ್ನ ಕೇಳಿದ, ದೇವರೇ, ಜೀವನದುದ್ದಕ್ಕೂ ನನ್ನೊಂದಿಗೆ ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೆಯಾ, ನನ್ನ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದೆ, ಆದರೆ ಈ ಕಷ್ಟದ ದಿನಗಳಲ್ಲಿ ಯಾಕೆ ಕೈ ಬಿಟ್ಟೆ, ನಿನ್ನ ಹೆಜ್ಜೆಗಳನ್ನು ನಾನು ಗಮನಿಸುತ್ತಾ ಇಲ್ವಲ್ಲ ಎಂಬುದಾಗಿ ಹೇಳಿದಾಗ ದೇವರು ಹೇಳಿದರು, ಮಗನೇ, ನೀನು ನೋಡುವಂಥ ಹೆಜ್ಜೆ ಅದು ನಿನ್ನದಲ್ಲಪ್ಪ, ಅದು ನನ್ನ ಹೆಜ್ಜೆಗಳು. ಸ್ತೋತ್ರ. ಮತ್ತು ನನ್ನ ಹೆಜ್ಜೆ ಎಲ್ಲಿ ದೇವರೇ, ನಿನ್ನನ್ನು ಹೊತ್ತುಕೊಂಡು ನಾನು ಸಾಗಿಸುತ್ತಾ ಇದ್ದೇನೆ. ಮಗನೇ, ನೀನು ಭಯಪಡಬೇಡ, ಎಲ್ಲ ಸಮಯದಲ್ಲಿ ನಾನು ನಿನ್ನೊಂದಿಗೆ ಇದ್ದೇನೆ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಧೈರ್ಯಪಡಿಸಿದರು. ಇವತ್ತಿಗೂ ಕೂಡ
ನಿಮ್ಮ ಜೀವಿತದಲ್ಲಿ ಹಾದು ಹೋಗುವ ಮಾರ್ಗಗಳು, ಇಕ್ಕಟ್ಟಿನ ಪರಿಸ್ಥಿತಿ ಆಗಿರಬಹುದು, ನಿರಾಶೆಯ ಅನುಭವ ಆಗಿರಬಹುದು, ಭಯಪಡಬೇಡ್ರಿ. ದೇವರು ನಿಮ್ಮ ಜೊತೆ ಇದ್ದಾರೆ, ದೇವರು ನಿಮ್ಮ ಸಂಗಡ ಇದ್ದಾರೆ. ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ. ಯಾರು ಹತ್ತಿರ ಇರ್ತಾರೆ? ದೇವರು ನಮ್ಮ ಹತ್ತಿರ ಇರುತ್ತಾರೆ. ಹಾಗಿರುವುದಾದರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ, ಸ್ವಾಮಿ, ನನ್ನ ಜೀವನದ ಪ್ರಯಾಣದಲ್ಲಿ, ನನ್ನ ಜೀವಿತದ ಒಂದೊಂದು ಕ್ಷೇತ್ರಗಳಲ್ಲಿ ನನ್ನ ಸಂಗಡ ಬನ್ನಿರಿ, ನನ್ನ ಜೊತೆ ಇರ್ರಿ, ನನ್ನನ್ನು ನೀವು ನಡೆಸ್ರಿ ಎಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ನಿನ್ನ ಕೃಪೆ ಕೊಡ್ರಪ್ಪ. ನೀವು ವಾಗ್ದಾನ ಮಾಡಿದ್ದೀರ, ನಾನು ನಿಮ್ಮ ಜೊತೆ ಬರುತ್ತೇನೆಂಬುದಾಗಿ. ಹೇಗೆ ಯಾಕೋಬನ ಜೊತೆ ಇದ್ದು ಅವನ ಹೋದ ಎಲ್ಲ ಮಾರ್ಗದಲ್ಲಿ ಅವನನ್ನು ಕಾಪಾಡಿ ಆಶೀರ್ವಾದ ಮಾಡಿದರೋ, ಅದೇ ವಿಧದಲ್ಲಿ ಈ ದಿನ ಕೂಡ ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವ ಎಲ್ಲ ದೇವ ಮಕ್ಕಳನ್ನು, ಅವರ ಕುಟುಂಬಗಳನ್ನು ಯೇಸುವಿನ ನಾಮದಲ್ಲಿ ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ನಿನ್ನ ದೈವಿಕವಾದ ಹಸ್ತ ಜೊತೆಯಲ್ಲಿರಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ಸ್ವಾಮಿ, ಅದ್ಭುತವಾಗಿ ನಡೆಸ್ರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮ ಸಂಗಡ ಇದ್ದಾರೆ, ನಿಮ್ಮ ಜೊತೆಯಲ್ಲಿದ್ದಾರೆ. ಧೈರ್ಯವಾಗಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.